ಅಷ್ಟೇ ಅಲ್ಲ, ನೀನು ತುಂಬಾ ಮೇಲೆ ಹೋಗ್ತೀಯ. ನಾನು ಮೇಲೆ ಬರಕ್ಕಿಲ್ಲ, ಮೇಲೆ ಹೋಗ್ತಿರ್ತೀನಿ. ಏನಂದೆ? ಅಂದ್ರೆ ನಾನು ಮೇಲೆ ಹೋಗ್ತೀನಿ. ಎಲ್ರೂ ಅವ್ರವ್ರ ಕ್ಷೇತ್ರದಲ್ಲಿ ಮೇಲೆ ಹೋಗ್ತಾರಲ್ವಾ, ಹಾಗೆ ನಾನು ಮೇಲೆ ಹೋಗ್ತೀನಿ ಅಂತ ಹೇಳ್ದೆ ಅಷ್ಟೆ. ಅಷ್ಟೇನಾ? ನಂಗೆ ತುಂಬಾ ಭಯ ಆಗೋಗಿತ್ತು. ಫೈನಲಿ ಪಾಸಿಟಿವ್ ಆಗಿ ಮಾತಾಡಿದ್ಯಲ್ಲ, ಅದೇ ಖುಷಿ. ನೀನ್ ಸರಿ ಹೋಗಕ್ಕೆ ಅಪ್ಪಾಜಿ ಅಮ್ಮನೇ ಬರ್ಬೇಕಾಯ್ತು ನೋಡು. ಬಾ. ಕೃಷ್ಣವೇಣಿ, ಖುಷಿ, ಅನುಷ್ಕಾ, ನನ್ನಂತ ಗೆಳತಿ ಸಿಕ್ಕಿದ್ದಕ್ಕೆ ನೀವು ಯಾವತ್ತೂ ಅವಮಾನ ಅನುಭವಿಸ್ಬಾರ್ದು, ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ಇನ್ಮೇಲೆ ನೀವು ನಗ್ನಗ್ತಾ ಇರಬೇಕು. ಆ ಕೃಷ್ಣ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಮಹಾರಾಜ್ರು, ಮಹಾರಾಣಿನ್ ಮೀಟ್ ಮಾಡ್ಬೇಕು ಅಂದ ತಕ್ಷಣ ಇಷ್ಟೊಂದು ಖುಷಿಯಾಗಿ ರೆಡಿ ಆಗ್ತಿದ್ದೀರಾ? ಇರಲ್ವಾ ಮತ್ತೆ, ಮಹಾರಾಣಿ ಮಾತಾಡಿದ್ರೆ ಸಾಕು ಅಂತ ಕಾಯ್ತಿದ್ದವನ್ಗೆ ಮಹಾರಾಣಿ ಮೀಟ್ ಮಾಡೋದಕ್ಕೆ ಕರೆದ್ರೆ ಎಷ್ಟು ಖುಷಿ ಆಗ್ಬೇಡ? ಆಗ್ಬೇಕಾದ್ದೆ. ನಿನ್ಗೇನು ಹೊಟ್ಟೆ ಕಿಚ್ಚ? ಹೊಟ್ಟೆ ಕಿಚ್ಚ? ನನ್ಗೆ ಯಾಕೆ ಹೊಟ್ಟೆ ಕಿಚ್ಚಾಗುತ್ತೆ? ನಾನು ಅದ್ಕೆ ಜೊತೆ ಮಾತಾಡ್ದೆ ಎಷ್ಟೊಂದ್ ದಿನ ಆಯ್ತು. ಅದ್ಕೆ ನಿನ್ ಜೊತೆ ನಾನು ಬರೋಣ ಅಂತ ಕೇಳೋಣ ಅಂತ ಬಂದೆ. ನೀನ್ ಬಂದ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ ಅದ್ಕೆ ಜೊತೆ ಮಾತಾಡ್ತೀನಿ. ಆಮೇಲೆ ಸಂಜೆವರೆಗೂ ಮಾತಾಡ್ಕೊಂಡು ಅದ್ಕೆ ಜೊತೆ ಸುತ್ತಾಡ್ಕೊಂಡ್ ಬರೋದು. ನಾನೇನ್ ಮಾಡ್ಲಿ? ನೀನ್ ಹಿಂದೆ ಕಂಸಲ್ ಹಿಡ್ಕೊಂಡ್ ಡ್ಯಾನ್ಸ್ ಮಾಡ್ಕೊಂಡ್ ಬರೋದಾ? ಯಾಕೋ ಹಾಗಂತೀಯಾ? ಇನ್ನೇನ್ ಮತ್ತೆ, ನಾನ್ ನೋಡಿದ್ರೆ ನನ್ ಹುಡ್ಗಿ ಜೊತೆ ಹಾಯಾಗಿ ಟೈಮ್ ಪಾಸ್ ಮಾಡ್ಕೊಂಡ್ ಬರೋಣ ಅಂತ ಇದ್ರೆ ನೀನ್ ಒಳ್ಳೆ ಐಸ್ ಕ್ಯಾಂಡಿಲಿ ಕಡ್ಡಿ ಇರುತ್ತಲ್ಲ ಆ ತರ ಬರ್ತೀನಿ ಅಂತಿದ್ಯಾ? ಓಹೋ, ಹಾಯಾಗಿ ಟೈಮ್ ಪಾಸ್ ಮಾಡ್ಕೊಂಡ್ ಬರೋದಕ್ಕೆ ನೀನೇನ್ ಒಬ್ನೇ ಹೋಗ್ತಿದ್ಯಾ? ಜೊತೆಗೆ ಅವ್ರ ಅಪ್ಪ ಅಮ್ಮನು ಬರ್ತಿದಾರ ತಾನೆ? ಅವರು ನನ್ನ ಅತ್ತೆ ಮಾವ ಆಗೋರಲ್ವಾ? ನಾನು ಅದಕ್ಕೆ ನಾದ್ನೇ ಆಗೋಳಲ್ವಾ? ಈಗ ಸದ್ಯಕ್ಕೆ ನೀ ನನ್ ಪಾಲ್ಗೆ ಶೂರ್ಪನಕ್ಕಿ ಆಗಿದ್ಯಾ? ಶೂರ್ಪನಕ್ಕಿ ಆಗಕ್ಕೆ ನಮ್ಮ ಅಣ್ಣ ಏನ್ ರಾವಣ ಅಲ್ವಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಏನದು ಬೆಳಗ್ಗೆ ರಾಮಾಯಣ ರಾವಣ ಶೂರ್ಪನಕ್ಕಿ ಅನ್ಕೊಂಡು? ನೋಡು ಸರ್ಸು, ನಾನು ಮೈನನ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಅಂದ್ರೆ ಇವಳು ನಾನ್ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅವ್ರಿಬ್ರು ಮಧ್ಯೆ ನಿನ್ಗೇನ್ ಕೆಲ್ಸ? ನೀನ್ ಓದ್ಕೋಬೇಕು, ಹೋಗು. ಹಂಗೇಳು ಸರ್ಸು. ಅಮ್ಮ, ನಾನೆಲ್ಲ ಓದ್ಕೊಂಡಿದೀನಿ. ನೀನು ಹಾಸ್ಟೆಲ್ಗೆ ಹೋಗಿ ಅದ್ಕೇನ್ ಮೀಟ್ ಮಾಡ್ಕೊಂಡ್ ಬಂದೆ. ಇವತ್ ಇವನು ಹೊರಗಡೆ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾನೆ. ನಾನು ಅದ್ಗೆ ನೋಡೋದ್ ಬೇಡ್ವಾ? ಅವ್ರ ಜೊತೆ ಮಾತಾಡೋದ್ ಬೇಡ್ವಾ? ನಾ ಹೋದ್ರೆ ಏನ್ ತಪ್ಪು? ಅಲ್ಲ ಕಣೆ, ಅವಳನ್ ದೇಶ ಬಿಟ್ಟ ಹೋಗ್ತಾಳೆ. ಮದ್ವೆ ಮಾಡ್ಕೊಂಡ್ಮೇಲೆ ನಮ್ಮನೇಲಿ ತಾನಿರ್ತಾಳೆ ನೋಡು. ಆಮೇಲೆ ಎಷ್ಟು ಬೇಕಾದ್ರೆ ಅವಳ ಜೊತೆ ಅಂಟ್ಕೊಂಡ್ ಕೂತ್ಕೊಳ್ಳುವಂತೆ. ಈಗ ಹೋಗಿ ಓದ್ಕೋ. ಅಂಟ್ಕೊಂಡೇ ಇರ್ತಾರೆ. ಆಮೇಲೂ ನೀನ್ ಹೇಳಲ್ವಾ, ಗಂಡ ಹೆಂಡತಿ ಮಧ್ಯ ನಿಂಗೇನೆ ಕೆಲ್ಸ, ಹೋಗಿ ಓದ್ಕೋ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಅದ್ ಎಷ್ಟೇ ಮಾತಾಡ್ತೀಯಾ? ನಿನಗೆ ಎಕ್ಸಾಮ್ ಇರೋದು, ಅವನ್ಗಲ್ಲ. ಹೋಗೋದ್ಕೋ, ಹೋಗು ಅಂದೆ. ಹೋಗು. ಧ್ರುವ, ಅವಳ್ದಿದ್ದೆ, ನೀನ್ ಹೊರಡಪ್ಪ. ಸರಿ ಸರ್ಸಿ, ಹೋಗ್ ಬರ್ತೇನೆ. ನೋಡು, ಅವಳ ಹತ್ರ ಚೆನ್ನಾಗ್ ಮಾತಾಡು. ಎಂತ ಸಮಯದಲ್ಲೂ ನಾನ್ ನಿನ್ ಜೊತೆ ಇದೀನಿ ಅಂತ ಅವಳಿಗೆ ಭರವಸೆ ಕೊಡು. ಸರಿ ಸರ್ಸಿ, ಒಳ್ಳೆ ಹೋಗ್ ಬರ್ತೇನೆ. ಓ, ಪುಷ್ಪಕ್ ಸರ್ಗೊಂದ್ ಮಾತು ಹೇಳಿದ್ರೆ? ಹಲೋ. ಹಲೋ ಸರ್. ಹೇಳಿದ್ರು? ಏನಿಲ್ಲ ಸರ್, ಇವತ್ತು ಮೈನವ್ರ ಅಪ್ಪ ಅಮ್ಮ ಊರಿಗೆ ಹೊರಟಿದ್ದಾರೆ. ಅದಕ್ಕೆ ನಿಮ್ಗೊಂದ್ಸಲ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂತ. ನೆನ್ನೆ ಹಾಸ್ಟೆಲ್ಗೆ ಹೋಗಿದ್ದೆ. ವಾರ್ಡನ್ ಮ್ಯಾಮ್ ಹೇಳಿದ್ರು
ಹಾ ಸರ್, ವಾರ್ಡನ್ ಮೇಡಮ್ ಹೇಳಿದ್ರು ನೀವಲ್ಲಿ ಹೋಗಿದ್ರಿ ಅಂತ. ಅಲ್ಲಿ ಮೈನಾ ಅವ್ರ ಅಪ್ಪ ಅಮ್ಮನ ಹತ್ರ ನೀವು ನನ್ನ ಪರವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ರಿ ಅಂತಾನೂ ಗೊತ್ತಾಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಈ ವಿಷಯ ಕೇಳ್ದಾಗ್ಲಿಂದ ನನಗೆ ನಿಮ್ಮ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯ್ತು. ಮಾತಾಡಕ್ಕೆ ಟ್ರೈ ಮಾಡಿದೆ ಧ್ರುವ, ಆದರೆ ಸಂದರ್ಭ ಸಹಾಯ ಮಾಡಲಿಲ್ಲ, ಹಾಗಾಗಿ ಮಾತಾಡೋಕ್ಕಾಗಲಿಲ್ಲ. ಮತ್ತೆ ಈ ಥ್ಯಾಂಕ್ಸ್ ಇಲ್ಲ ಯಾಕೆ? ಸರ್, ನಮ್ಮಿಂದ ನಿಮಗೆ ಎಷ್ಟೇ ನೋವಾಗಿದ್ರೂ ಅದನ್ನೆಲ್ಲ ಮರೆತು ನಮ್ಮನ್ನ ಕ್ಷಮಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಆ ಮನಸ್ಸು ಯಾರಿಗೂ ಬರೋದಿಲ್ಲ ಸರ್. ಅದಕ್ಕೆ ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಧ್ರುವ, ಈ ದೊಡ್ಡ ಮಾತಲ್ಲ ಯಾಕೆ? ಸರಿ, ಬಾಯ್. ಸರ್ ಸರ್ ಸರ್, ಒಂದು ನಿಮಿಷ. ಹಾಂ, ಹೇಳು. ಅದು ಇವತ್ತು ಮೈನಾ ಅವ್ರ ಅಪ್ಪ ಅಮ್ಮನ್ನ ಕರ್ಕೊಂಡು ನಾನು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೆ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಸರ್. ಸ್ವಲ್ಪ ಫ್ರೀ ಮಾಡ್ಕೊಂಡು ಬರೋದಕ್ಕಾಗತ್ತಾ? ಇಲ್ಲ ಧ್ರುವ, ನೀವು ಹೋಗಿ ಬನ್ನಿ. ಯಾಕೆ ಸರ್, ನೀವು ಫ್ರೀ ಇಲ್ವಾ? ನಾನೇನೋ ಫ್ರೀ ಇದ್ದೀನಿ, ಆದರೆ ನಾನಲ್ಲಿ ಬಂದರೆ ಸರಿ ಹೋಗಲ್ಲ ಅನ್ಸುತ್ತೆ. ಮೈನಂಗೂ ಮುಜುಗರ ಆಗುತ್ತೆ, ಅವ್ರ ಅಪ್ಪನೂ ಫೀಲ್ ಮಾಡ್ಕೋತಾರೆ. ನಾನಲ್ಲಿಗೆ ಬಂದು ನಿಮ್ಮ ಸಂತೋಷನ ಹಾಳು ಮಾಡಕ್ಕೆ ನನಗಿಷ್ಟ ಇಲ್ಲ. ನೀವು ಹೋಗಿ ಬನ್ನಿ. ಸರ್, ಹಾಗೇನೂ ಇಲ್ಲ. ನೀವು ನಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಧ್ರುವ, ಬೇಡ, ನೀನು ಆರಾಮಾಗಿ ಹೋಗ್ಬಾ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡು. ಸರಿ ಸರ್, ಬಾಯ್. ನಿಮ್ಮ ಅಪ್ಪ ಅಮ್ಮನ ಹತ್ರ ಧ್ರುವನ್ ವಿಷಯ ಮಾತಾಡ್ತೀಯಾ? ಇಲ್ಲ. ಏನು, ಇನ್ನೂ ಇಲ್ವಾ? ನಾನೇ ನಿನ್ ಹತ್ರ ತಮಾಷೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಊರಲ್ಲಿ ನಿನ್ ಪ್ರೀತಿ ವಿಚಾರ ಮಾತಾಡು ಅಂತ ಹೇಳಿದ್ದೆ ತಾನೆ. ಅವ್ರು ಇವಾಗ ಇಲ್ಲಿಗೆ ಬಂದಿದ್ದಾರೆ ಅಂದ್ಮೇಲೆ ಯಾಕೆ ಸೈಲೆಂಟ್ ಆಗಿದೀಯಾ? ಸರಿ ಬಿಡು, ನಿನಗ್ ನಿನ್ ಪ್ರೀತಿ ವಿಚಾರ ಮಾತಾಡೋ ಧೈರ್ಯ ಇಲ್ಲ ಅಂದ್ರೆ ನನಗಿದೆಯಲ್ಲ, ನಾನೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ವಿಚಾರನೂ ಹೇಳ್ತೀನಿ. ನರ್ತನ, ಬೇಡ, ದಯವಿಟ್ಟು ಬೇಡ ನರ್ತನ. ಮೈನಾ, ದಾರಿ ಬಿಡು. ನಾನಿವತ್ತು ಹೋಗಿ ಎಲ್ಲ ವಿಚಾರನೂ ಹೇಳಲೇಬೇಕು. ಅವಸರ ಪಡ್ಬೇಡ ನರ್ತನ, ನನ್ ಮಾತ್ ಕೇಳು. ನೀನು ನನ್ ಮಾತ್ ಕೇಳು. ನೀನ್ ನನ್ ಮಾತ್ ಕೇಳಲ್ಲ ಅಂದ್ಮೇಲೆ ನಾನು ಯಾಕೆ ನಿನ್ ಮಾತ್ ಕೇಳ್ಬೇಕು? ಬಿಡು ಕೈನಾ, ನಿನಗ್ ಹೇಳಕ್ ಆಗಲ್ಲ ತಾನೆ. ನಾನೇ ಹೋಗಿ ಎಲ್ಲ ವಿಚಾರನೂ ಹೇಳ್ತೀನಿ. ಯಾಕೆ ಅವಸರ ಪಡ್ತಿದ್ಯಾ? ನಿನ್ ಕೈ ಮುಗಿತೀನಿ. ನೀನೇನು ಹೇಳ್ಬೇಡ, ನಾನೇ ಹೇಳ್ತೀನಿ. ಯಾವಾಗ? ಇವತ್ತು ಅಪ್ಪಯ್ಯ ಅಮ್ಮ ಊರ್ಗೊಂಟವ್ರೆ. ಅವ್ರನ್ನ ನಾನು ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಸಮಯ ನೋಡ್ಕೊಂಡು ನಾನು ಮಾತಾಡ್ತೀನಿ. ನನಗ್ ನಂಬಿಕೆ ಬರ್ತಿಲ್ಲ. ನಂಬು ನರ್ತನ. ಹೇಗ್ ನಂಬ್ಲಿ ಮೈನಾ? ನಾನ್ ಹೇಗ್ ನಂಬ್ಲಿ? ನಿಮ್ಮ ಅಪ್ಪ ಅಮ್ಮನ್ನ ಊಟಕ್ಕೆ ಕರ್ಕೊಂಡು ಹೋಗಿ ಬಂದ್ಮೇಲೆ ನೀನ್ ಅವ್ರಿಗೆ ವಿಷಯ ಮುಟ್ಸಿದ್ಯೋ ಇಲ್ವೋ, ಅಥವಾ ನಿಜನೋ ಸುಳ್ಳೋ, ಅದೆಲ್ಲ ನನ್ಗೆ ಹೇಗ್ ಗೊತ್ತಾಗತ್ತೆ? ಇಲ್ಲ ನರ್ತನ, ನಾನು ಸತ್ಯವಾಗ್ಲೂ ಮಾತಾಡ್ತೀನಿ. ಯಾಕಂದ್ರೆ ಇದು ನನ್ನ ಪ್ರೀತಿ ವಿಷಯ. ನಾನು ಮಾತಾಡ್ಲೇಬೇಕು, ನಾನು ಮಾತಾಡ್ತೀನಿ. ಮಾತಾಡ್ಲೇಬೇಕು.